ತುಮಕೂರಿಗೆ ಮೆಟ್ರೋ ರೈಲು ಬರುವುದು ಬೇಡವೇ ಬೇಡ. ತುಮಕೂರಿಗರ ಬಹುದಿನಗಳ ಆಸೆಗೆ ಕೊಳ್ಳಿ ಇಟ್ಟಿದ್ಯಾರು? ಕೇಂದ್ರ ಸಚಿವ ಸೋಮಣ್ಣಗೆ ಮೆಟ್ರೋ ಬೇಡ ಅಂತ ಹೇಳಿದ್ಯಾರು? ಎಸ್, ತುಮಕೂರು ನಗರ ಬೆಂಗಳೂರಿನಷ್ಟೇ ಸರಿಸಮನಾಗಿ ಬೆಳೀತಾ ಇರೋ ನಗರ ಆಗಿದೆ. ತುಮಕೂರಿನಲ್ಲಿ ಪ್ರತಿಷ್ಠಿತ ಶಾಲಾ ಕಾಲೇಜುಗಳು ಕಂಪನಿಗಳು ಕೂಡ ತಲೆ ಎತ್ತುತ್ತವೆ. ದಿನದಿಂದ ದಿನಕ್ಕೆ ನಗರ ಶರ ವೇಗದಲ್ಲಿ ಬೆಳೀತಾ ಇದ್ದು ನಾನಾ ಅಭಿವೃದ್ಧಿ ಕೆಲಸಗಳು ಕೂಡ ಆಗ್ತಾ ಇವೆ. ಅಲ್ಲದೆ ಜನ ಸಂಖ್ಯೆಯೂ ಕೂಡ ಹೆಚ್ಚಳವಾಗ್ತಾ ಇದೆ. ಜೊತೆಗೆ ತುಮಕೂರಿಗರಿಗೆ ಐಟಿ ಬಿಟಿ ಕಂಪನಿಗಳು ಕೂಡ ಲಗ್ಗೆ ಇಡಲು ಸಜ್ಜಾಗ್ತಾ ಇದ್ದು ಈಗಾಗಲೇ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಹಾಗೂ 2ನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಬರ್ತಾ ಇದೆ. ಈ ಮಧ್ಯೆ ತುಮಕೂರಿಗೆ ಮೆಟ್ರೋ ತರಬೇಕೆಂಬ ಬಹುದೊಡ್ಡ ಕನಸಿಗೆ ಮುನ್ನುಡಿ ಬರೆದಂತಾಗಿದ್ದು ಇನ್ನೇನು ಕೆಲವು ವರ್ಷಗಳಲ್ಲಿ ತುಮಕೂರಿಗೆ ಮೆಟ್ರೋ ಬರಲಿದ್ದು ಈಗಾಗಲೇ ಮೆಟ್ರೋಗೆ ಡಿಪಿಆರ್ ಕೂಡ ರೆಡಿಯಾಗಿದೆ. ಇನ್ನು ಈಗಾಗಲೇ ಮಾದಾವರದವರೆಗೂ ಮೆಟ್ರೋ ವಿಸ್ತರಣೆ ಆಗಿದ್ದು ಮಾದಾವರದಿಂದ ತುಮಕೂರಿಗೂ ಮೆಟ್ರೋ ವಿಸ್ತರಣೆ ಆಗುವ ಬಗ್ಗೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಕೆಯಾಗಿದ್ದು ಸುಮಾರು 59.6 ಕಿಲೋಮೀಟರ್ ಮೆಟ್ರೋ ವಿಸ್ತರಣೆಯ ವಿಸ್ತೃತ ಯೋಜನಾ ವರದಿ ತಯಾರಿಸಲು ಬಿಎಂಆರ್ಸಿಎಲ್ ಬಿಡ್ ಆಹ್ವಾನಿಸಿದೆ. ಇಷ್ಟೆಲ್ಲ ಬೆಳವಣಿಗೆಯ ನಡುವೆ ತುಮಕೂರಿಗೆ ಮೆಟ್ರೋ ಬರೋದು ಬೇಡ ಅಂತ ಆ ಒಬ್ಬ ನಾಯಕ ಹೇಳ್ತಿದ್ದಾರಂತೆ. ತುಮಕೂರಿಗೆ ಮೆಟ್ರೋ ಬರ್ಲಿ ಅಂತ ಲಕ್ಷಾಂತರ ಮಂದಿ ಆಸೆ ಪಡ್ತಾ ಇರೋ ಹೊತ್ತಲ್ಲಿ ಕಾಂಗ್ರೆಸ್ನ ಆ ಒಬ್ಬ ನಾಯಕ ಮಾತ್ರ ತುಮಕೂರಿಗೆ ಮೆಟ್ರೋ ಬರೋದು ಬೇಡ ಅಂತಿದ್ದಾರಂತೆ. ಅಷ್ಟೇ ಅಲ್ಲ, ಈ ಬಗ್ಗೆ ಕೇಂದ್ರ ಸಚಿವರ ಬಳಿಯೂ ಪ್ರಶ್ನೆ ಮಾಡಿದ್ದಾರಂತೆ. ಈ ಬಗ್ಗೆ ಕೇಂದ್ರ ರೈಲ್ವೆ ಸಚಿವರಾದ ವಿ ಸೋಮಣ್ಣ ಅವರೇ ಬಹಿರಂಗವಾಗಿ ಹೇಳಿದ್ದಾರೆ. ಹೌದು, ನಿನ್ನೆ ತುಮಕೂರಿನ ಹೆಗ್ಗೆರೆಯಲ್ಲಿ ನಡೆದ ರೈಲ್ವೆ ಕಾಮಗಾರಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸೋಮಣ್ಣ, ತುಮಕೂರಿಗೆ ಮೆಟ್ರೋ ಯಾಕೆ ತೆಗೆದುಕೊಂಡು ಹೋಗ್ತಿದ್ದೀರಾ? ತುಮಕೂರಿಗೆ ಮೆಟ್ರೋ ಬರೋದೇ ಬೇಡ ಅಂತ ಕಾಂಗ್ರೆಸ್ನ ನಾಯಕರೊಬ್ಬರು ಹೇಳಿದ್ದಾರೆ. ಆದ್ರೆ ಅದಕ್ಕೆ ನಾನು ತುಮಕೂರಿಗೆ ಮೆಟ್ರೋ ಬರುವುದು ಒಳ್ಳೇದು, ನಾನು ಮೆಟ್ರೋಗೆ ಸಹಕಾರ ಕೊಡ್ತೇನೆ ಅಂತ ಸೋಮಣ್ಣ ಹೇಳಿದ್ದಾರಂತೆ. ಒಬ್ಬ ಕಾಂಗ್ರೆಸ್ಸಿನ ಮುಖಂಡರು ನಾನು ದೆಹಲಿಯಿಂದ ಬರಬೇಕಾದ್ರೆ ನಾನು ಕೇಳಿದ್ರು, ಮತ್ತೆ ಇನ್ನೊಂದ್ಸಾರಿ ಕೇಳಿದಾಗ ನಮ್ಮ ಶ್ರೀಮತಿ ಅವರಿಗೆ ಪಕ್ಕ ಕೂತ್ಕೊಮ್ಮ ಇನ್ನೊಂದು ಸೀಟ್ ಅಂತ ಹೇಳ್ಬಿಟ್ಟು ನಾನು ಪಕ್ಕ ಕೂರಿಸ್ಕೊಂಡು ವಾಟ್ ಈಸ್ ಗೋಯಿಂಗ್. ನಾನು ಬೆಂಗಳೂರು ನಗರದ ಮಂತ್ರಿ ಆಗಿದ್ದಾಗ ಸನ್ಮಾನ್ಯ ದಿವಂಗತ JH ಪಟೇಲರು ರೈಲ್ವೆ ಮುಖ್ಯಮಂತ್ರಿಗಳಾದಾಗ ಬೆಂಗಳೂರಿಗೆ ಮೆಟ್ರೋ ಯೋಜನೆಯನ್ನು ತಂದವನು ಈ ಸೋಮಣ್ಣ. ಈ ಪುಸ್ತಕದಲ್ಲಿದೆ, ರೆಕಾರ್ಡ್ನಲ್ಲಿದೆ, ತೋರಿಸಿ ನೋಡಿ. ಅದರ ಆಗು ಹೋಗುಗಳನ್ನೆಲ್ಲ ಹೇಳಿ ಒಬ್ಬ ಪರಮೇಶ್ವರ್ ಅವರು ಅದ್ಯಾವ ಬುದ್ಧಿವಂತಿಕೆಯಿಂದ ಹೇಳಿದ್ರೋ ಮುಂದಿನ ದೂರದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ. ಅವ್ರಿಗೂ ಕೂಡ ಈಗಾಗಲೇ 70ಕ್ಕೆ ಬಂದಿದೆ. ಇನ್ನೊಂದು 30-40 ವರ್ಷ ಅವ್ರು ಇರ್ಬೋದು, ಆದರೆ ಈ ಯೋಜನೆ ಶಾಶ್ವತವಾಗಿರುತ್ತದೆ. ತುಮಕೂರಿನಲ್ಲಿ 7 ಮಂದಿ ಕಾಂಗ್ರೆಸ್ ಶಾಸಕರಿದ್ದು ಕಾಂಗ್ರೆಸ್ನ ಭದ್ರಕೋಟೆಯಾಗಿದೆ. ಅಲ್ಲದೆ ಕಾಂಗ್ರೆಸ್ ಸರ್ಕಾರವೇ ಇದ್ದು ಜಿಲ್ಲೆಯ ನಾಯಕರು ತುಮಕೂರಿನ ಅಭಿವೃದ್ಧಿಗೆ ಶ್ರಮಿಸಬೇಕಾಗಿತ್ತು. ಆದ್ರೆ ಆ ಒಬ್ಬ ಕಾಂಗ್ರೆಸ್ ನಾಯಕ ಮಾತ್ರ ತುಮಕೂರಿಗೆ ಮೆಟ್ರೋ ಬರೋದು ಬೇಡ ಅಂತಿದ್ದಾರಂತೆ. ಆದ್ರೆ ಆ ನಾಯಕ ಯಾರು ಅನ್ನೋದನ್ನ ಸೋಮಣ್ಣ ಸ್ಪಷ್ಟಪಡಿಸಿಲ್ಲ. ಈ ಎಲ್ಲ ಬೆಳವಣಿಗೆಯನ್ನ ನೋಡಿದ್ರೆ ಕಾಂಗ್ರೆಸ್ನ ನಾಯಕರೇ ತುಮಕೂರಿನ ಅಭಿವೃದ್ಧಿಗೆ ಅಡ್ಡಿ ಆಗ್ತಿದ್ದಾರಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಒಬ್ರು ಅಭಿವೃದ್ಧಿಗೆ ಮುಂದಾಗ್ತಾ ಇದ್ರೆ ಇನ್ನೊಬ್ರು ಆ ಅಭಿವೃದ್ಧಿ ಕೆಲಸವನ್ನ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಒಟ್ನಲ್ಲಿ ಅದೇನೇ ಅಡ್ಡಿಗಳ ನಡುವೆ ತುಮಕೂರಿಗೆ ಮೆಟ್ರೋ ಬರುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.